ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇಸಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ರಿಪಬ್ಲಿಕ್ ಡೇ. ಸೊ ಫಸ್ಟ್ಲಿ ಎಲ್ಲರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ರಿಪಬ್ಲಿಕ್ ಡೇ ಆಲ್. ಸೊ ನಮ್ಮ ಡ್ಯಾಡಿಗೆ ಗೌರ್ಮೆಂಟ್ ಅಫಿಷಿಯಲ್ಸಿಂದ ರಿಪಬ್ಲಿಕ್ ಡೇ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ ಇನ್ವಿಟೇಷನ್ನ ಕಳಿಸ್ಕೊಟ್ಟಿದ್ರು. ಸೊ ಹಾಗಾಗಿ ನಮ್ಮ ಡ್ಯಾಡಿ ಜೊತೆ ನಮ್ಮ ಇಡೀ ಫ್ಯಾಮಿಲಿ ಈವೆಂಟ್ನ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ. ಇದೆಲ್ಲಿರೋದು ಅಂದರೆ ಬೆಂಗಳೂರಲ್ಲಿರೋ MG ರೋಡ್ ಮನಿಕ್ಷಾ ಪರೇಡ್ ಗ್ರೌಂಡಲ್ಲಿ. ಸೊ ಎವ್ರಿ ಇಯರ್ ಈ ಒಂದು ಪರೇಡ್ ಗ್ರೌಂಡಲ್ಲಿ ರಿಪಬ್ಲಿಕ್ ಡೇನ ಆರ್ಗನೈಸ್ ಮಾಡೋದು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೊ ಫಸ್ಟ್ಲಿ ನಮ್ಮ ಗವರ್ನರ್ ಅವ್ರ ಕಡೆಯಿಂದ ಮತ್ತು ಚೀಫ್ ಗೆಸ್ಟ್ ಅವ್ರ ಕಡೆಯಿಂದ ಫ್ಲ್ಯಾಗ್ ಹಾಯಿಸ್ಟಿಂಗ್ ನಡೀತು. ಸೊ ಈ ಒಂದು ಮೂಮೆಂಟಲ್ಲಿ ನಮ್ಮ ನಾಡಗೀತೆ ಮತ್ತು ರಾಷ್ಟ್ರಗೀತೆ ಕೇಳೋಕ್ಕೆ ಒಂದು ಗೂಸ್ಬಂಪ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಮತ್ತು ನೆಕ್ಸ್ಟ್ ಮಾರ್ಚ್ ಪಾಸ್ನ ಆರ್ಗನೈಸ್ ಮಾಡಿದರು. ತುಂಬ ಸ್ಕೂಲ್ಸಿಂದ ಮತ್ತು ಮಿಲಿಟ್ರಿ ಅವ್ರ ಕಡೆಯಿಂದ ಮಾರ್ಚ್ ಪಾಸ್ ನಡೀತು. ಮತ್ತು ಈ ಒಂದು ಮಾರ್ಚ್ ಪಾಸ್ ನೋಡುವಾಗ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಯಾಕಂದರೆ ನಾವು ಎಲ್ಲರೂ ಸ್ಕೂಲ್ ಡೇಸಲ್ಲಿ ಮಾರ್ಚ್ ಪಾಸ್ನ ಮಾಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು ಮತ್ತು ಆ ಒಂದು ಡೇಸ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತಲೂ ಹೇಳ್ಬೋದು. ಸೊ ನೆಕ್ಸ್ಟ್ ಪೇಡನ ಸ್ವೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಅದನ್ನು ತುಂಬಾ ಚೆನ್ನಾಗಿತ್ತು. ಮತ್ತು ಎಷ್ಟೊಂದು ಸ್ಕೂಲ್ಸ್ ಮತ್ತು ಎಷ್ಟೊಂದು ಸ್ಕೂಲ್ ಮಕ್ಕಳು ಡ್ಯಾನ್ಸ್ ಪರ್ಫಾಮೆನ್ಸ್ನ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಆ ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತು ಈ ಒಂದು ಈವೆಂಟ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿನೂ ಆಯಿತು. ಮತ್ತು ಈ ಈವೆಂಟ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರಾಜ್ಭವನಕ್ಕೆ. ಸೊ ರಾಜ್ಭವನಲ್ಲಿ 3:30ಗೆ ಐಟಿನ ಆರ್ಗನೈಸ್ ಮಾಡಿದರು. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನೀವು ನೋಡ್ತಿರ್ಬೋದು ಎಷ್ಟು ಸೆಕ್ಯೂರಿಟಿ ಇದೆ ಅಂತ. ಮತ್ತು ಎಷ್ಟು ಜನಕ್ಕೆ ರಾಜ್ಭವನ್ಗೆ ಬರೋಕ್ಕೆ ಅವಕಾಶ ಸಿಗುತ್ತೆ. ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡ್ಯಾಡಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಫಸ್ಟ್ ಟೈಮ್ ನಾನು ಈ ಈವೆಂಟ್ನ ಅಟೆಂಡ್ ಮಾಡ್ತಿಲ್ಲ. ಇದಕ್ಕೂ ಮುಂಚೆ ಒಂದು 3-4 ಟೈಮ್ಸ್ ಅಟೆಂಡ್ ಮಾಡಿದ್ದೀನಿ. ಸೊ ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿರ್ಬೋದು. ಇನ್ನೊಂದೇನೆಂದರೆ ರೆಡ್ ಕಾರ್ಪೆಟ್ ಮೇಲೆ ನಡೆಯೋದೇ ಒಂದು ಸೆಲೆಬ್ರಿಟಿ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಇನ್ನೊಂದು ನಮ್ಮ ಟ್ರೈ ಕಲರ್ಸ್ ಆರೆಂಜ್, ವೈಟ್, ಗ್ರೀನ್ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು, ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾವು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ನ ಸರ್ವ್ ಮಾಡಿದ್ರು. ಸೊ ಇಲ್ಲಿ ಮಿಂಟ್ ಕೂಲರ್ನ ಸರ್ವ್ ಮಾಡಿದ್ರು ಮತ್ತು ಇನ್ನೊಂದು ಮಿಲ್ಕ್ ಶೇಕ್ನ ಸರ್ವ್ ಮಾಡಿದರು. ಸೊ ನಾನು ಮಿಲ್ಕ್ ಶೇಕ್ ತೊಗೊಂಡೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಸ್ನ್ಯಾಕ್ಸ್ಗೆ ಒಂದು ಸ್ಮಾಲ್ ಮಸಾಲೆ ದೋಸೆ, ಒಂದು ಸಮೋಸ, ಒಂದು ಆಲೂ ಬೋಂಡ, 2 ಟೈಪ್ಸ್ ಆಫ್ ಚಟ್ನಿ, ಡ್ರೈ ಫ್ರೂಟ್ಸ್ ಮತ್ತು ಒಂದು ಸ್ವೀಟ್ನ ಸರ್ವ್ ಮಾಡಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ನಾನು ಹೇಳ್ದಂಗೆ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತು ಹಾಗೆ ಕತ್ಲೆ ಆಗ್ತಾ ಲೈಟಿಂಗ್ಸ್ನ ಆನ್ ಮಾಡಿದರು. ಸೊ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ನಾನು ಹೇಳ್ದಂಗೆ ನಮ್ಮ ಟ್ರೈ ಕಲರ್ಸ್ ಆರೆಂಜ್, ವೈಟ್, ಗ್ರೀನ್ ನೋಡೋಕ್ಕೆ ಒಂದು ಹೆಮ್ಮೆ ಮತ್ತು ಅದು ಒಂದು ಖುಷಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈವ್ನಿಂಗ್ ಮೇಲಂತೂ ಎಲ್ಲ ಲೈಟ್ಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ನನ್ನ ರಿಪಬ್ಲಿಕ್ ಡೇನ ಹಿಂಗೆ ಎಂಡ್ ಮಾಡಿದೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇಂತಹ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.